ರಾಜಕೀಯವಾಗಿ ಈಗಾಗಲೇ ನಮ್ಮ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ. ಅವರು ನಮ್ಮ ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದಾರೆ. ಮತ್ತು ನಮ್ಮ ಶಾಸಕರಾದಂಥ ಕೋಲಾರ ಶಾಸಕರಾದಂಥ ಪುತ್ತೂರು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮ ಪಾರ್ಟಿನಲ್ಲಿ ಯಾರೋ ಒಂದು ಕಾರ್ಯಕ್ರಮ ಮಾಡಿದ್ರು ನಾವು ಮಾಡಿದಷ್ಟು ಖುಷಿ ನಾವು ಬರ್ತೀವಿ. ಅಲ್ಲ ಸರ್, ಈಗ ಏನಾಗುತ್ತೆ ಅಂದರೆ ಸೋಷಲ್ ಸರ್ವಿಸ್ ಮಾಡ್ತಾ ಇದ್ದೀರಾ. ಅವರು ನಿಮ್ಮ ಬೆಂಬಲಿಗರು ನೋಡಿದ್ರೆ MLA ಆಗಬೇಕು ಅಂತಾರೆ. ಆದರೆ MLA ಆಗಬೇಕಂದ್ರೆ ಇಲ್ಲಿ ಮೊದಲು ರಾಜಕೀಯವಾಗಿ ಏನಾನು ಅಭ್ಯರ್ಥಿಗಳು ಚುನಾವಣೆಗಳು ಬಂದಾಗ ನೀವು ಬರಬೇಕಲ್ವಾ? ಅವ್ರನ್ನ ಗೆಲ್ಸ್ಕೊಂಡ್ರೆ ಅವಾಗ ನಿಮ್ಮ ಹಿಂಬಾಲಕರು ಬೆಳೀತಾರೆ. ಬರೀ ನೀವು ಸೇವೆ ಮಾಡ್ಕೊಂಡು ಆಗ್ಬೇಕಂದ್ರೆ ಹೆಂಗಾಗುತ್ತೆ? ಸೇವೆ ಮಾಡೋದು ಸಂದರ್ಭ ಬಂದಾಗ ಎಲ್ಲ ನಾಯಕರು ಕರೆದು ಮಾತಾಡಿದಾಗ ನಮಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನು ನಾವು ನಿಭಾಯಿಸೋಕ್ಕೆ ರೆಡಿ ಇರ್ತೀವಿ. ಈಗಾಗಲೇ ನಮ್ಮ ಕೆಲವೊಬ್ಬರು ನಾಯಕರೆಲ್ಲನೂ ಆ ಜವಾಬ್ದಾರಿ ತಗೊಂಡು ನಿಭಾಯಿಸ್ತಾ ಇದ್ದಾರೆ. ಈಗಾಗಲೇ ರಾಜಕೀಯ ಅಂದರೆ ಸೋಲು ಗೆಲುವು ಕಾಮನ್ನು, ಸೋತವನು ಗೆಲ್ತಾನೆ, ಗೆದ್ದವನು ಸೋಲ್ತಾನೆ ನಾಳೆ ದಿನ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತೀಗ ಚುನಾವಣೆ ಬಂತು, ಕೋಮಲ್ ಚುನಾವಣೆ. ನಿಮ್ಮ ಯಾರ ಪರನೂ ಬರೀಲ್ಲ, ಪ್ರಚಾರನೂ ಮಾಡಿಲ್ಲ, ಹೆಂಗೆ ಮಾಡಿದ್ರಲ್ಲ, ಗೆಲ್ಸ್ಕೊಂಡ್ರಲ್ಲ ನೀವು. ಈಗ ಕೋಮಲ್ ಚುನಾವಣೆ ಬಂದಿದೆ, ನಾಯಕರುಗಳು ಎಲ್ಲನೂ ಇದು ಮಾಡಿ ಈಗ ಯಾಕಂದರೆ ಅದರಲ್ಲಿ ಎಲ್ಲರೂ ಏನು ನಮ್ಮ ನಾಯಕರುಗಳು ಸಭೆ ಮಾಡಿ ಎಲ್ಲ ವೋಟರ್ಸ್ನ ಕರೆದು ಮಾತಾಡಿದ್ದಾರೆ, ಡೆಲಿಗೇಟ್ಸ್ನ. ಕೆಲವೊಂದು ಸಂದರ್ಭದಲ್ಲಿ ಸೋಲು ಗೆಲುವು ಆಗ್ತದೆ. ಯಾವತ್ತೂ ನಾವೇ ಗೆಲ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೋಡೋಣ, ಮುಂದಿನ ದಿನ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟರೆ ನಾವು ಕೆಲಸ ಮಾಡಿಕೊಂಡು ಪಾರ್ಟಿನ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ನಿಮ್ಮನ್ನು ಕರೆದಿಲ್ಲ ಅಂತ? ಕರೆದಿದ್ರು, ನಾಯಕರೆಲ್ಲ ಕರೆದಿದ್ರು. ನಾವು ಸ್ವಲ್ಪ ಬೇರೆ ಕಡೆ ಇದ್ವಿ, ಬರೋಕ್ಕಾಗಿಲ್ಲ. ಮುಂದಿನ ದಿನ ಬಂದು ನಾವೆಲ್ಲ ಕಾರ್ಯಕರ್ತನ ಸೇರಿಸ್ಕೊಂಡು ಸಂಘಟನೆ ಮಾಡ್ತೀವಿ. ಸರ್, ಮುಂಬರುವ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಅಭಿಮಾನಿಗಳಿಗೆ, ನಿಮ್ಮ ಕಾರ್ಯಕರ್ತರಿಗೆ ಏನಾದರೂ ಅವಕಾಶ? ನಮ್ಮ ಪಾರ್ಟಿಯಿಂದ ಏನಾದರೂ ಜವಾಬ್ದಾರಿ ಕೊಟ್ಟರೆ ಎಲ್ಲ ರೀತಿ ಜವಾಬ್ದಾರಿ ತಗೊಂಡು ನಾವು ಮುಂದಿನ ದಿನ ಎಲೆಕ್ಷನ್ ನಡೆಸೋದಕ್ಕೆ ಸಿದ್ಧವಾಗಿರ್ತೀವಿ. ಅಲ್ಲ, ನೀವು ಕೇಳ್ತೀರಾ ಅಂತ ಪಕ್ಷದಲ್ಲಿ ನಿಮ್ಮ ಬೆಂಬಲಿಗರಿಗೆ ಅವಕಾಶ ಕಲ್ಪಿಸೋಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಈಗ ಕಾಂಗ್ರೆಸ್ ಪಾರ್ಟಿಗೆ ಯಾರು ದುಡಿತಾರೋ ಅಂಥವ್ರನ್ನ ಗುರುತಿಸಿ, ಯಾರು ಕೇಪಬಲ್ ಪಾರ್ಟಿಗೆ ಗೆಲ್ಲುವಂಥ ಅಭ್ಯರ್ಥಿಗಳನ್ನ ಗುರುತಿಸಿ ಕೊಡ್ತೀವಿ. ಮುಂದಿನ ದಿನ ನಮ್ಮ ಹೈಕಮಾಂಡ್ ಇದ್ದಾರೆ, ಅವ್ರನ್ನೂ ಚರ್ಚೆ ಮಾಡಿ ಅವ್ರ ಜೊತೆಯಲ್ಲಿ ಕೊಡಿಸೋಂಥ ಕೆಲಸ ಮಾಡ್ತೀವಿ.